ಇಲ್ಲಿ ತುಕಾಲಿ ಸಂತೋಷ್ ಅವರ ವೈಫ್ ಬಂದಿದ್ದಾರೆ. ಅಂದರೆ ಫಸ್ಟು ನಮ್ರತಾ ಅವರ ತಾಯಿಯವರು ಬಂದರು. ಅದಾದ ಮೇಲೆ ನಮ್ರತಾ ಅವ್ರ ತಾಯಿ ಆದಮೇಲೆ ವರ್ತೂರು ಸಂತೋಷ್ ಅವ್ರ ತಾಯಿ ಬಂದರು. ಇವಾಗ ತುಕಾಲಿ ಸಂತೋಷ್ ಅವರ ವೈಫ್ ಅವ್ರು ಬಂದಿದ್ದಾರೆ. ಇಲ್ಲಿ ಒಂದು ಫನ್ ಕನ್ವರ್ಜೇಷನ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಅವರೆಲ್ಲ ಕೇಳ್ತಾ ಇದ್ದಾರೆ, ನೀನು ಕರೆಕ್ಟಾಗಿ ಇರ್ತಾ ಇಲ್ಲ, ಹುಚ್ಚುಚ್ಚುನ್ ಥರ ಕಾಮಿಡಿ ಮಾಡ್ತಾ ಇದೆಯಾ, ಇದು ಬಿಗ್ ಬಾಸ್ ಮನೆ, ಫುಲ್ ಜೋಕರ್ ತಿಳ್ಕೊತಾರೆ ನಿನಗೆ, ಅಲ್ಲಿ ಸ್ಟೇಜ್ ಮೇಲೆ ಮಾಡಬೇಕು, ಇಲ್ಲೂ ಅವರು ಯಾವ್ದಾದ್ರು ಹುಚ್ಚುಚ್ಚು ಥರ ಆಡ್ತಾ ಇದೆ ಅಂತ ಇಲ್ಲ ಅವ್ರ ವೈಫ್ ಅವರು ಹೇಳ್ತಾ ಇದ್ದಾರೆ ಸಂತೋಷ್ ಅವ್ರಿಗೆ. ಸುಮ್ಮನೆ ಕಾಮಿಡಿ ಕಣ್ಣಲ್ಲ, ಹಿಂಗಿದ್ರೇ ಇರೋಕ್ಕಾಗೋದು, ಇಲ್ಲಿ ಏನಾದರೂ ಮಾಡಬೇಕು ಎಂಟರ್ಟೈನ್ಮೆಂಟು, ಸುಮ್ಮನೆ ಇರೋಕ್ಕಾಗಲ್ಲ ಇಲ್ಲಿ ಅಂತ ಇದ್ದಾರೆ. ನೀವು ಹುಚ್ಚು ಅಂತಾರೆ, ಫುಲ್ ಮೆಂಟ್ ಥರ ಆಡ್ತಾ ಇದ್ದೀರಾ. ನನಗೆ ಎಷ್ಟು ಜನ ಕೇಳಿದರೆ ಏನು ಆ ರೇಂಜಿಗೆ ಹುಚ್ಚಿನ ಥರ ಆಡ್ತೇನೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡ್ತೀನಿ, ನಾನು ಕಪ್ ತೊಗೊಂಡೇ ಬರೋದು ನಾನು ಮನೆಗೆ, ಹಂಗೆ ಹಿಂಗೆ ಅಂತ ಇದ್ದಾರೆ. ಆಮೇಲೆ ಚೀಟಿ ಎಲ್ಲ ಕಟ್ಟಿದೆ ಕರೆಕ್ಟಾಗಿ, ಮತ್ತು ಹೆಂಗೆ ಇವಾಗೆಲ್ಲ ಅವರು ಬಾಮೈದಂತ ದುಡ್ಡು ಕೊಟ್ರ, ಅದೇನಾಯಿತು ಇದೇನಾಯಿತು, ದುಡ್ಡಿನ ವ್ಯವಹಾರ ಅದೇ ಇದು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಹಂಗೆ ಕನ್ವರ್ಜೇಷನ್ ನಡೀತಾ ಇದೆ. ಹಂಗೇನಿಲ್ಲ, ಫಸ್ಟ್ ನಿಂದು ಹೇಳು, ನಿನ್ನ ಮೇಲೆ ಹೆವಿ ಕೋಪ ಬರ್ತಾಯಿದ್ದು ನಿನಗೆ, ಇಲ್ಲೇ ನಿನ್ನ ಕಟ್ಟಿಗೆಯಿಂದ ಹೊಡಿತೀನಿ ಅಂತ ಕೈಯಲ್ಲಿ ಕಟ್ಟಿಗೆ ಬೇರೆ ಐತೆ, ಅದರಿಂದ ಸುಮ್ಮನೆ ಹಿಂಗೆ ತಮಾಷೆಗೆ ಹಿಂಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅಲ್ಲವ ನೀನು ಟಾರ್ಚರ್ ತಾಳೋಕ್ಕಾಗದೆ ಬಿಗ್ ಬಾಸ್ ಮನೆಗೆ ಬಂದೆ, ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದು ನನ್ನ ತಲೆ ತಿಂತ ಇದೆಯಲ್ಲ ಕಣವ ಅಂತ ಇಲ್ಲಿ ಖಾಲಿ ಸಂತೋಷ್ ಅವರು ಒಂದು ಫನ್ನಾಗಿ ಹೊಡಿತಾರೆ ಡೈಲಾಗು. ಅಲ್ಲೂ ಟಾರ್ಚರ್ ತಾಳಲ್ಲ, ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದರು ಬಿಗ್ ಬಾಸ್ ಅವರು ನಿಂಗೆ ನನಗೆ ಟಾರ್ಚರ್ ಕೊಡೋಕ್ಕಂತೆ ನಿನಗೂ ಇಲ್ಲಿ ಕಳಿಸಿದ್ದಾರೆ, ಏನು ಕಾಣವ ನಿನ್ನ ದಿನಸೆ ಅಂತ ಇದ್ದಾರೆ. ಅಷ್ಟೇ ಫನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಫುಲ್ ನಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇವರು ಅಷ್ಟೇ ಹಂಗೆ ಫನ್ನಾಗಿ ಮಾತಾಡಿಕೊಂಡು ಕನ್ವರ್ಜೇಷನ್ ಎಂಡ್ ಮಾಡ್ತಾರೆ.